ನೋಡ್ರಿ, ಇದು ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆಯ ಮಾಲ್ವೆ ಗ್ರಾಮದ ಗ್ರಾಮಾರಣ್ಯ ಸಮಿತಿ ಕಾಡು. ಈ ಕಾಡಲ್ಲಿ ಅಕೇಶಿಯ ಮರನ ಬೆಳೆಸಿದ್ದಾರೆ ಸಾಮಾಜಿಕ ಅರಣ್ಯ ಸಮಿತಿಯಿಂದ. ಆ ಮರಗಳನ್ನೇ ಕಡಿಯೋಕ್ಕಾಗಿನೇ, ಅಕ್ರಮವಾಗಿ ಅನುಮತಿ ಪಡೆಯದೆ ಕಡಿಯೋಕ್ಕಾಗಿನೇ ನೋಡ್ರಿ ದಾರಿನೇ ಹೆಂಗೆ ಮಾಡಿದ್ದಾರೆ. ಅದು 15-16 ತಾಸುಗಳಗಟ್ಟಲೆ JCB ತಂದು ಈ ದಾರಿನ ಮಾಡ್ಕೊಂಡು ಹೋಗಿ ಟನ್ಗಟ್ಟಲೆ 5-6 ಲೋಡು, ಒಂದಲ್ಲ ಎರಡಲ್ಲ 5-6 ಲೋಡುಗಟ್ಟಲೆ ಮರಗಳನ್ನು, ಅಕೇಶಿಯ ಮರಗಳನ್ನು ಕಡಿತಲೆ ಮಾಡಿ ಅಕ್ರಮವಾಗಿ ಸಾಗಿಸಿದ್ದಾರೆ. ಅರಣ್ಯ ಇಲಾಖೆಯವರು ಈಗ ನಮಗೆ ಏನೂ ಗೊತ್ತಿಲ್ಲ ಅನ್ನೋ ಹಾಗೆ ಈಗ ACF, RF, ಇಲ್ಲಿನ ಗಾರ್ಡು ಮತ್ತು DRF ಯಾರಿದ್ದಾರೆ ಈಗ ಬಂದು ನೋಡ್ತಾ ಇದ್ದಾರೆ. ಇಷ್ಟೊಂದು ಮರಗಳನ್ನು ಅಂದರೆ ಒಂದು 50-60 ಮರಗಳನ್ನು, ಅಕೇಶಿಯ ಮರಗಳನ್ನು ಅಕ್ರಮವಾಗಿ ಕಡಿತಲೆ ಮಾಡಕ್ಕೆ ನೋಡ್ರಿ ರೋಡನ್ನ ಹೆಂಗೆ ಮಾಡಿದ್ದಾರೆ. ಇಲ್ಲಿ ದಾರಿನೇ ಇಲ್ಲ. JCB ತಗೊಂಬಂದು ಹಿಂಗೆಲ್ಲ ಮರಗಳನ್ನೆಲ್ಲ ಉರುಳಿಸಿ, ಅಕ್ಕಪಕ್ಕಕ್ಕೆಲ್ಲ ಉರುಳಿಸಿ ಹೋಗಿ ದಾರಿ ಮಾಡ್ಕೊಂಡು ಹೋಗಿ ಅಕೇಶಿಯ ಮರಗಳನ್ನು ಟನ್ಗಟ್ಟಲೆ ಕಡ್ಕೊಂಡು ಹೋಗಿದ್ರು ಇವರು ಅರಣ್ಯ ಇಲಾಖೆಯವ್ರು ಮಾತ್ರ ಯಾವುದೇ ನಮಗೇನು ಗೊತ್ತೇ ಇಲ್ಲ, ನಮಗೇನು ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ನನಗೆ ಕಡಿತೆಲ್ಲ ಮಾಡಿ ಆದಮೇಲೆ ಸಾಗಿಸಿ ಒಂದಷ್ಟು ಮರಗಳನ್ನು, ಒಂದಷ್ಟು ಟನ್ನು ನಾಟವನ್ನು ಸಾಗಿಸಿದ ಮೇಲೆ ಈಗ ಬಂದಿದ್ದಾರೆ. ಇದಕ್ಕೆ ಏನು ಹೇಳಬೇಕು, ಇವ್ರಿಗೇನು ಅರಣ್ಯ ಇಲಾಖೆಯವ್ರಿಗೆ ಜವಾಬ್ದಾರಿ ಇದೆಯೋ ಅಥವಾ ಅವ್ರಿಗೆ ಅವರೂ ಇದರಲ್ಲಿ ಶಾಮೀಲಾಗಿದ್ದಾರೋ ಅನ್ನೋದು ತನಿಖೆ ಮೂಲಕ ಅದು ಬಯಲಾಗಬೇಕಿದೆ. ನೋಡಿ ನಾಟನ ಹೆಂಗೆ ಕಡ್ದಿದ್ದಾರೆ. ಇವು ಯಾವುದಕ್ಕೂ ಕಡ್ದಿರೋ ನಾಟಕ್ಕೆ ಯಾವುದಕ್ಕೂ ಅಕೇಶಿಯ ಮರಕ್ಕೆ ಅನುಮತಿ ಪಡೆದಿಲ್ಲ ಅರಣ್ಯ ಇಲಾಖೆಯಿಂದ. ಯಾವುದೇ ಮರವನ್ನು ಕಡಿಬೇಕು ಅಂದರೆ ಅದು ಪ್ರೈವೇಟ್ ಲ್ಯಾಂಡ್ ಆಗಿರಲಿ, ಸರ್ಕಾರಿ ಲ್ಯಾಂಡ್ ಆಗಿರಲಿ, ಎಲ್ಲೇ ಆಗಲಿ ಇದ್ರದ್ದು ಆ ಅರಣ್ಯ ಇಲಾಖೆಯವರ ಅನುಮತಿ ಪಡಿಬೇಕು. ಈ ಯಾವುದೇ ಅನುಮತಿಯನ್ನು ಪಡೆಯದೆ ನೋಡಿ ದಾರಿ ಮಾಡ್ಕೊಂಡು ಹೋಗಿ ನೂರಾರು ಮರಗಳನ್ನು, ಒಂದು 50-60 ಮರಗಳನ್ನು ಕಡಿದು ಮಾರಣ ಹೋಮ ಮಾಡಿ ಅಕ್ರಮವಾಗಿ ಸಾಗಿಸಿದ್ದಾರೆ. ಈ ಸಾಗಿಸಿದ್ರೂ ಸಾಗರದ ಅರಣ್ಯ ಇಲಾಖೆ ಮಾತ್ರ ನಮಗೇನು ಗೊತ್ತಿಲ್ಲ ನನಗೆ ಆರಾಮ ಕಣ್ಣು ಮುಚ್ಚಿ ಕೂತ್ಕೊಂಡು ಈಗ ಬಂದು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ, ಅವ್ರ ಮೇಲೆ ನಾವು ಅವ್ರನ್ನ ನಾಟ ಸೀಸ್ ಮಾಡಿದ್ದೀವನೋ ಏನೋ ಕತೆ ಕಟ್ಕೊಳ್ಳೋ ಥರದ್ದು ಏನೋ ಇದನ್ನು ಹೇಳ್ತೀವಿ, ಸಬೂಬು ಹೇಳ್ತಾರೆ. ನೋಡಿರಿ ಎಷ್ಟು ಮರಗಳನ್ನು ಎಲ್ಲಿ ಕಡ್ದಿದ್ದಾರೆ ಇಲ್ಲೆಲ್ಲ. ನೋಡಿ ನೀವೇ ನೂರಾರು ಮರಗಳನ್ನು ಇಲ್ಲಿ ಅಕ್ರಮವಾಗಿ ಯಾವುದೇ ಅನುಮತಿ ಪಡೆಯದೆ ರಾಜಾರೋಷವಾಗಿ ಟಿಂಬರ್ ಗುತ್ತಿಗೆದಾರರೊಬ್ಬರು, ಸಾಗರದ ಟಿಂಬರ್ ಗುತ್ತಿಗೆದಾರರೊಬ್ಬರು ಕಡಿತಲೆ ಮಾಡಿ ಸಾಗಿಸಿದ್ದಾರೆ. ನೋಡಿರಿ ದೊಡ್ಡ ಮರಗಳು ಒಂದಲ್ಲ, ಅದು ಮನುಷ್ಯರು ಎತ್ತಿ ಸಾಗಿಸೋಕ್ಕಾಗದಂಥ ಮರಗಳನ್ನು ಕ್ರೇನ್ ಬಳಸಿ ಸಾಗಿಸಿದ್ದಾರೆ. ಕ್ರೇನ್ ಬಳಸಿ, ಮಿಷಿನ್ಗಳನ್ನು ಬಳಸಿ ಇವ್ರಿಗೆ ಇಷ್ಟೊಂದು ಕಡಿತಲೆ ಮಾಡಿದ್ರು ಇಲ್ಲಿನ ವಾಚರ್ ಆಗಲಿ, ಇಲ್ಲಿನ ಏನೋ ಫಾರೆಸ್ಟ್ ಗಾರ್ಡ್ ಆಗಲಿ ಯಾರು ಬಂದಿಲ್ಲ ನೋಡ್ರಿ. ಎಲ್ಲವೂ ಕಡಿತಲೆ ಮಾಡ್ಕೊಂಡು ಹೋಗಿ ಸಾಗಿಸಿದ್ದಾರೆ ಅಕ್ರಮವಾಗಿ. ನೋಡ್ರಿ ಎಲ್ಲವೂ ಅಕೇಶಿಯ ಮರ, ಒಂದೊಂದೂ ಕೈಯಲ್ಲಿ ಎತ್ತಿ ಸಾಗಿಸೋಕ್ಕಾಗದವಷ್ಟು ದೊಡ್ಡ ಮರಗಳು. ನೋಡ್ರಿ ಇಲ್ಲಿ ಈ ಮರಗಳಂತ ನೋಡಿರಿ ನೀವು ಆಶ್ಚರ್ಯಪಡ್ತೀರಿ. ನೋಡ್ರಿ ಈ ಮರಗಳನ್ನು ಎಲ್ಲೆಲ್ಲೋ ಕೈ ಇದ್ದಂತೂ ಮನುಷ್ಯರಂತೂ ಎತ್ತಿ ಇಡೋಕ್ಕೆ ಸಾಧ್ಯನೇ ಇಲ್ಲ. ನೋಡ್ರಿ ಎಷ್ಟೆಷ್ಟು ಮೀಟ್ರು. ನೋಡ್ರಿ ಒಂದೊಂದು ಮರ ಇಷ್ಟೆಷ್ಟು ಉದ್ದ ಇದೆ. ಇಷ್ಟೆಷ್ಟು ಉದ್ದ ಮರಗಳನ್ನು ಗಂಟೆಗಟ್ಟಲೆ, ತಾಸುಗಟ್ಟಲೆ ಕಡಿತಲೆ ಮಾಡಿದ್ರೂ ಯಾವುದೇ ಅರಣ್ಯ ಇಲಾಖೆ ಯಾರು ಬಂದು ತಡೆಯೋ ಕೆಲಸ ಮಾಡಿಲ್ಲ, ಅವನ್ನ ಕಡಿಯೋಕ್ಕೆ ನಿಲ್ಲಿಸೋ ಪ್ರಯತ್ನವೂ ಮಾಡಿಲ್ಲ. ನೋಡ್ರಿ ಎಲ್ಲವೂ ಎಲ್ಲವೂ ಅಕ್ರಮ. ನೋಡ್ರಿ ಒಂದು ಮರದ ಬುಡ ನೋಡ್ರಿ ಎಷ್ಟು ದೊಡ್ಡದಿದೆ, ಎಷ್ಟು ನಾಟ ಆಗಿರ್ಬೋದು ಇದಕ್ಕೆ. ಇಲ್ಲಿನ ಮಾಲ್ವೆ ಗ್ರಾಮದ ಗ್ರಾಮಸ್ಥರು ಅರಣ್ಯ ಇಲಾಖೆ ಮುಂದೆ ಹೋಗಿ ಪ್ರತಿಭಟನೆ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ. ಅಲ್ಲಿ ಹೋಗಿ ಅರಣ್ಯ ಇಲಾಖೆಯವ್ರಿಗೆ ಮನವಿ ಕೊಟ್ಟು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಆದರೆ ಕ್ರಮ ಕೈಗೊಳ್ಳೋಕ್ಕಿಂತ ಮುಂಚೆ, ಈ ಮರಗಳನ್ನು ಕಡಿತಲೆ ಮಾಡೋಕ್ಕಿಂತ ಮುಂಚೆ ಅವನ್ನು ತಡೆಗಟ್ಟಬೇಕಾದಂಥ ಅರಣ್ಯ ಇಲಾಖೆ ಮಾತ್ರ ತಮಗೇನು ಗೊತ್ತಿಲ್ಲ ನನಗೆ ಕಣ್ಣು ಮುಚ್ಚಿಕೊಳ್ತಿದ್ದಾರೆ. ನೋಡ್ರಿ ಇವಿನ್ನೂ ಕಡಿಮೆ. ಇಲ್ಲಿನ ಮುಂದಿನ ಹೋಗೋಣ ಬರ್ರಿ. ನೋಡ್ರಿ ಈ ಮರನ ಬೃಹತ್ ಗಾತ್ರದ ಮರ 50-60 ಮೀಟ್ರ್ ಇರ್ಬೋದು. ನೋಡ್ರಿ ಒಂದೊಂದು ಎಷ್ಟೆಷ್ಟು ಎತ್ತರ ಇದೆ ನೋಡ್ರಿ, ಎಷ್ಟೆಷ್ಟು ಉದ್ದುದ್ದ ಇದ್ದಾವೆ. ಈ ಯಾವುದೇ ಮರಗಳಿಗೂ ಪರ್ಮಿಷನ್ನೇ ತಗೊಂಡಿಲ್ಲ ಅರಣ್ಯ ಇಲಾಖೆದ ಕಡಿತಲೆ ಮಾಡೋಕ್ಕೆ. ನೋಡ್ರಿ ಅಬ್ಬಬ್ಬಬ್ಬಬ್ಬ
ಅಲ್ಲ ಇವ್ರಿಗೆ ಅರಣ್ಯ ಇಲಾಖೆ ಭಯ ಇದೆಯೋ ಇಲ್ವೋ ಏನೂ ಗೊತ್ತಾಗಲ್ಲ. ನೋಡ್ರಿ ಒಂದೊಂದು ಮರ ಇಷ್ಟಿಷ್ಟು ಎತ್ತರ ಬೆಳೆದಿದೆ ನೋಡಿ. ಈ ಮರಗಳ ಒಂದೊಂದು ಗಾತ್ರ ನೋಡ್ರಿ ಒಂದು 50ರಿಂದ 100 ಮೀಟ್ರ್ ಮೇಲೆ ಇದೆ ಒಂದೊಂದು ಮರ ಎತ್ತರ ನೋಡಿ. ಒಂದೊಂದು ತುಂಡುಗಳನ್ನು ಎಷ್ಟೆಷ್ಟು ಎತ್ತರ ಇದೆ, ಎಷ್ಟೆಷ್ಟಿದೆ. ಹಬ್ಬ ಈ ಯಾವುದೇ ಮರಗಳ ಕಡಿಯ ತಲೆ ಮಾಡೋಕ್ಕೂ ಒಂದೇ ಒಂದು ಮರ ಕಡಿಯೋಕ್ಕೂ ಸಮೇತ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತಗೊಂಡಿಲ್ಲ. ಯಾರೋ ಗುತ್ತಿಗೆದಾರ, ಸಾಗರದ ಒಬ್ಬ ಗುತ್ತಿಗೆದಾರರೊಬ್ಬರು ನೋಡಿ ಇಷ್ಟು ರೋಡ್ ಮಾಡಿಕೊಂಡು ನಡು ಕಾಡಿನ ಮಧ್ಯದಲ್ಲೇ ಅಕೇಶಿಯಾ ಪ್ಲಾಂಟೇಶನ್ ಮಧ್ಯದಲ್ಲೇ ಇಷ್ಟೆಲ್ಲ ರೋಡ್ ಮಾಡ್ಕೊಂಡು ಮರಗಳನ್ನು ಅಕ್ರಮವಾಗಿ ಕಡಿತಲೆ ಮಾಡಿದ್ದಾರೆ. ಮರಗಳ ಮಾರಣವೋ ಅನ್ಬೋದೇನೋ ನೋಡಿ. ಮರಗಳು ಇಡೀ ಕಾಡನ್ನೇ ಬಗ್ಗಿದು ಮರಗಳನ್ನು ಅಕ್ರಮವಾಗಿ ನೋಡಿ ಒಂದೊಂದು ಮರನೂ ದಾರಿಗೆ ಯಾವ್ಯಾವ ಅಡ್ಡಾಗಿದ್ವೋ ಅವನ್ನೆಲ್ಲವೂ ಕಡಿತಲೆ ಮಾಡ್ಕೊಂಡು ಸಾಗಿಸಿದ್ದಾರೆ ನೋಡ್ರಿ. ಈ ಮರ ನೋಡ್ರಿ ಎಷ್ಟು ಉದ್ದ ಇದೆ. ಯಾರೊಬ್ಬ ಅರಣ್ಯ ಇಲಾಖೆ ಬಂದು ರಕ್ಷಣೆ ಮಾಡಿ ನಿಲ್ಲಿಸೋ ನೋಡಿ ಎಷ್ಟು ಉದ್ದ ಇದೆ ಈ ಮರ ಕಡಿತಲೆ ಮಾಡಿರೋದು. ಇಲ್ಲೊಂದು ಮರ ನೋಡಿ, ಎಲ್ಲವೂ ಅಕೇಶಿಯಾ ಮತ್ತು ಕಾಡು ಜಾತಿ, ಕೆಲವೊಂದು ಕಾಡು ಜಾತಿ ಮರಗಳು ಇದ್ದಾವೆ, ಕೆಲವೊಂದು ಅಕೇಶಿಯಾ ಮರನೂ ಇದ್ದಾವೆ. ಫುಲ್ ಅಕೇಶಿಯಾ ಜಾಸ್ತಿ, ಹೆಚ್ಚಾಗಿ ಅಕೇಶಿಯಾ ಮರ ಇದ್ದಾವೆ. ಇಲ್ಲಿ ನೋಡೋಣ ಬರ್ರಿ, ಎಷ್ಟೆಷ್ಟು ದೊಡ್ಡ ಬೃಹತ್ ಗಾತ್ರದ ಮರಗಳನ್ನು ಅಕ್ರಮವಾಗಿ ರಾಜಾರೋಷವಾಗಿ ಸಾಗಿಸಿದ್ದಾರೆ. ನೋಡ್ರಿ ದೊಡ್ಡ ಮರಗಳನ್ನು ನಡು ಮಧ್ಯದಲ್ಲಿ ಕಾಡಲ್ಲಿ ಕಡ್ದು ಸುಮ್ಮನೆ ಸಾಗಿಸ್ಯಾರ ನೋಡಿ. ಇಲ್ಲಿ ನೋಡ್ರಿ ಈ ಮರದ್ದು ಗಾತ್ರ ನೋಡ್ರಿ ಎಷ್ಟು ದೊಡ್ಡದಾಗಿದೆ ಆಯಿತಾ. ಇಲ್ಲಿ ನೋಡಿ ಈ ಮರಗಳನ್ನು ಅಬ್ಬಬ್ಬಬ್ಬ ಎಷ್ಟು ದೊಡ್ಡ ಮರ ಇಲ್ಲಿ ನೋಡ್ರಿ ಬುಡಗಳನ್ನು. ಈ ಮರದ್ದು ನೋಡ್ರಿ, ಈ ಮರ ಅಂತೂ ನಾನು ನೋಡ್ದಂಗೆ ಅತಿ ಹೆಚ್ಚು ದೊಡ್ಡ ಮರ ಇದ್ದಂಗಿದೆ. ಒಂದು ಪೀಸನ್ನು ಬಿಟ್ಟಿಲ್ಲ ನೋಡ್ರಿ ಈ ಮರದ್ದು ಮಾತ್ರ. ನೋಡಿ ಈ ಮರನ ಎಷ್ಟು ದೊಡ್ಡ ಗಾತ್ರ ನೋಡ್ರಿ, ಎಷ್ಟು ಸಾಕ್ಸಿಯಾರೆ. ಒಟ್ಟಾರೆ ಹೇಳಬೇಕು ಅಂದರೆ ಮರಗಳ ಮಾರಣ ಹೋಮನೆ ಮಾಡಿದ್ದಾರೆ ಇಲ್ಲಿ ಮಾಲ್ವೆ, ಸಾಗರ ತಾಲೂಕಿನ ಮಾಲ್ವೆ ಕಾಡಲ್ಲಿ. ಗ್ರಾಮ ಅರಣ್ಯ ಸಮಿತಿ ಸಾಮಾಜಿಕ ಅರಣ್ಯ ಮೀಸಲುಗಾಗಿಟ್ಟಿದ್ದಂಥ ಅರಣ್ಯದಲ್ಲಿ ಬೃಹತ್ ಗಾತ್ರದ ಅಕೇಶಿಯಾ ಮರಗಳನ್ನು ಕಡಿದು ಉರುಳಿಸಿ ರಾಜಾರೋಷವಾಗಿ ರಾತ್ರೋರಾತ್ರಿ ಸಾಕ್ಸ್ಯಾರೆ. ಊರವರು ಊರವ್ರೆ ಮಾಲ್ವೆ ಊರವ್ರು ಏನಂತ ಅಂದ್ಕೊಂಡಿದ್ದಾರೆ, ಅರಣ್ಯ ಇಲಾಖೆ ಇದ್ದಾನ ಪರ್ಮಿಷನ್ ತೊಗೊಂಡು ಕಡ್ದಿರ್ಬೋದು ಅಂದ್ಕೊಂಡು ಅದು ಇಲ್ಲಿ ಕೆಲವೊಂದು ತೋಟಗಳಿದೆ, ಆ ತೋಟದ ಪಕ್ಕದ ಬದಿಯ ಮರಗಳನ್ನು ಕಡ್ದಿರ್ಬೋದು ಅಂದ್ಕೊಂಡು ಸುಮ್ಮನಾಗಿದ್ದಾರೆ. ಆದರೆ ಇವನ್ನ ನೋಡಿದರೆ ಎಲ್ಲವನ್ನೂ ಅಕ್ರಮವಾಗಿ ಕಡ್ದಿರೋದು ನೋಡ್ರಿ. ಕೇಳೋಣ ಬನ್ನಿ, ಅರಣ್ಯ ಇಲಾಖೆ ಅಧಿಕಾರಿಗಳಿದ್ದಾರೆ, ACF ರವಿ ಅವರು ಇದ್ದಾರೆ, RFO ಅಣ್ಣಪ್ಪರು ಬಂದಿದ್ದಾರೆ ಇಲ್ಲಿ, ಸಾಗರ RFO. ಅವ್ರು ಏನು ಹೇಳ್ತಾರೆ ಕೇಳೋಣ ಬರ್ರಿ. ಸೆಕ್ಷನ್ 4 ಪ್ರಪೋಸಲ್ ಇದೆ ಆಯಿತು, ಅದರಲ್ಲಿ ಕಡತಲೆ ಆಗಿದೆ ಅಕೇಶಿಯಾ ಇದು ಅಕೇಶಿಯಾ ಹೈಬ್ರಿಡ್ ವೆರೈಟಿ. ಅದರಲ್ಲಿ ಏನಿದೆಯಲ್ಲ 43 ನಾಟಗಳು ಸಿಕ್ಕಿದೆ. ಮತ್ತು ಉಳಿದಿದ್ದು ಬಿಲೆಟ್ಸ್ನು ಊಟ ಮಾಡಿದ್ಮೇಲೆ ಅವರು ಎಲ್ಲ ಮೆಜರ್ಮೆಂಟ್ಸ್ ಎಲ್ಲ ತೊಗೊಳ್ತಾರೆ. ಉಳಿದಿದ್ದಕ್ಕೆ ಅವ್ರು ಯಾರು ಮಾಡಿದ್ದಾರೋ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತೊಗೊಳ್ತೀವಿ. 9 ಜನ ಅಂತ ಹೇಳ್ತಾ ಇದ್ದಾರೆ, 9 ಜನದ ಮೇಲೂ ಕ್ರಮ ತೊಗೊಳ್ತೀವಿ. ಮತ್ತು ಇವ್ರು ಯಾರು ಕಡ್ದಿದ್ದಾರೋ ಅವ್ರ ಮೇಲೂ ಕ್ರಮ ತೊಗೊಳ್ತೀವಿ. ಎಷ್ಟು ಮರ ಕಡ್ದಿದ್ದಾರೆ ಸರ್ ಟೋಟಲಿ? ಎಷ್ಟು ಅಂತ ಅಂದಾಜು ಮಾಡೋಕ್ಕೆ ಬರೋದಿಲ್ಲ. ಈಗ 43 ಮರ ನಮಗೆ ನಾಟ ಸಿಕ್ಕಿದೆ. ಆ ಕೌಂಟ್ ಸರಿಯಾಗಿ ಕೌಂಟ್ ಮಾಡಿಲ್ಲ, ಮೆಜರ್ಮೆಂಟ್ ಮಾಡಿ ನಮಗೆ ವರದಿ ಕೊಡ್ತಾರೆ. ಅಲ್ಲ ಸರ್, ಇಷ್ಟೊಂದು ಒಳಗಡೆನೆ JCB ಬಳಸಿ ರೋಡ್ ಮಾಡಿ ಇಷ್ಟು ದೊಡ್ಡಕ್ಕೆ ಬೃಹತ್ ಗಾತ್ರವಾಗಿ ರೋಡ್ ಮಾಡ್ಕೊಂಡು ರಾಜಾರಾಶವಾಗಿ ಹೊಡೆದಿದ್ದಾರೆ. ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಿದ್ರು? ಇಲ್ಲ, ಗಮನಕ್ಕೆ ಬಂದಿಲ್ವಾ? ರಜಾ ಇದ್ದರು ಒಂದು ಸ್ವಲ್ಪ. ಮತ್ತು ಆಮೇಲೆ ಇನ್ನೊಬ್ಬರಿಗೆ ಕೋರ್ಟ್ ಕೆಲಸ ಇತ್ತು. ಮತ್ತು ಆಮೇಲೆ ಫಾರೆಸ್ಟ್ಗಳಿಗೆ ಮಾಹಿತಿ ಬಂದ ತಕ್ಷಣ ಇಮಿಡಿಯೇಟಾಗಿ ಕೇಸೂ ಮಾಡಿದ್ದಾರೆ 2 ಜನದ ಮೇಲೆ. ಅದರ ಮೇಲೆ ಮತ್ತೆ ಮಾಡಿರೋದಕ್ಕೆ ಇವತ್ತು ಬಂದಿದ್ದೀವಿ. ಅದನ್ನು ಇಮಿಡಿಯೇಟಾಗಿ ಕ್ರಮ ತಗೊಳ್ಳಿ. ಅಲ್ಲ, ಇದೆಲ್ಲ ನೋಡಿದ್ರೆ ಎಲ್ಲೋ ನಿಮ್ಮ ಇಲಾಖೆ ವೈಫಲ್ಯ ಮತ್ತು ನಿಮ್ಮ ಇಲಾಖೆಯವ್ರು ಶಾಮೀಲಾಗಿರೋ ಅನಿಸ್ತಿಲ್ಲ ಸರ್? ಇಲಾಖೆ ವೈಫಲ್ಯ ಅಂತ ಹೇಳಕ್ಕೆ ಬರೋದಿಲ್ಲ, ಶಾಮೀಲು ಅಂತಲೂ ಅದನ್ನು ಹೇಳಕ್ಕೆ ಬರೋದಿಲ್ಲ. ನಾವು ಏನಿದೆ ಈ ಕಾನೂನು ರೀತಿಯ ಇವತ್ತಿನ ವಿಷಯ ನೋಡಿದಾಗ ಕ್ರಮ ಕೈಗೊಳ್ತೀವಿ ಕಾನೂನು ರೀತಿಯ.
ಇಲ್ಲಿ ಬಂದು ಅಧಿಕಾರಿಗಳ ಜೊತೆ ಸಾರ್ವಜನಿಕರ ಜೊತೆ ಮಾತಾಡಬೇಕು. ಅದನ್ನ ಬಿಡ್ಕೊಂಡು ಇವರು ಮನೆಯಲ್ಲಿ ಈಗ ಬಿಸಿಲು ಅಂತ ಮನೆಗೆ ನೋಲಿ ಬಿಡೋದಲ್ಲ. ಬರಬೇಕು, ನಮಗೆ ಸಿಗೋಂತ ಹಕ್ಕು ನನಗಿದೆ, ನಾ ಹೋರಾಡ್ತೀನಿ ಅಂತ ಮರ ನಂದು, ನಾನು ನೆಟ್ಟಿದ್ದೇನೆ, ಗೊಬ್ಬರ ಹಾಕಿದ್ದೇನೆ, ಬರ್ಬೇಕಿಲ್ಲ. ಇದು ಯಾರು ನೋಡ್ರಿ, ಇದು ಸರ್ಕಾರಿ ಜಾಗ ಅಂತಾರ ಇದು ಪ್ರೈವೇಟ್ ಜಾಗ ಅಂತಾರ, ಯಾಂತವನಿಗೂ ಗೊತ್ತಾಗತ್ತೆ ಇದು ಜಾಗ ಯಾವುದು ಏನು ಅಂತ. ಗಿಡ ನಡ್ಬೇಕಾದ್ರೆ ಒಂದು ಶಬ್ದ ನೀತಿರ್ಬೇಕಲ್ಲ, ಈ ಗುಂಡಿ ತೆಗಿಬೇಕಾದ್ರೆ ಏನು ಮಾತಾಡಿ ಕಂಪ್ಲೀಟ್ ಕಟ್ ಮಾಡ್ತಾರೆ. ನಮ್ಮ ಹೆಸರಿಗೆ ಇದೇ ಗ್ರಾಮ ಪಂಚಾಯತ್ ಒಂದು ಹಿಂಗ್ ಗುಂಡಿ ಮಾಡಿಸ್ಬೇಕು ಅಂತ ಹೇಳಿ ಒಂದು ಜಾಗ ಕೇಳಿದ್ವಿ ಇಲ್ಲಿ ಮೇಲ್ಗಡೆ. ನಮ್ಗೆ ತೋಟ ಎಲ್ಲ ಹಾಳಾಗತ್ತೆ, ಜೋಳ ಬಂದ್ಬಿಡತ್ತೆ, ನಮಗೆ ಬೇಡ ಬೇಡ. ಮಾಲ್ವೆ ಗ್ರಾಮ ಕಸಬಾ ಹೋಬಳಿ, ಸಾಗರ ತಾಲೂಕು ಕಸಬಾ ಹೋಬಳಿ ಮಾಲ್ವೆ ಗ್ರಾಮದ ಸರ್ವೆ ನಂಬರ್ 9 ಮತ್ತು ಸರ್ವೆ ನಂಬರ್ 43ರಲ್ಲಿ ಸರಿಸುಮಾರು 30 ವರ್ಷಗಳ ಹಿಂದೆ ಸಾಮಾಜಿಕ ಅರಣ್ಯ ಸಮಿತಿ ಯೋಜನೆಯಡಿಯಲ್ಲಿ ಸುಮಾರು 106 ಎಕರೆ ಅಕೇಶಿಯಾ ಪ್ಲಾಂಟೇಷನನ್ನು ಮಾಡಿರ್ತೀವಿ. ಗ್ರಾಮದ ಪಂಚಾಯಿತಿಯ NOCಯನ್ನು ತಗೊಂಡ್ಬಿಟ್ಟು ಅದರಲ್ಲಿ ಬೃಹದಾಕಾರವಾದ ಮರವನ್ನು ಹಾಲ್ ಮಾಡಿ ಹೆಚ್ಚು ಕಮ್ಮಿ 30 ವರ್ಷದಿಂದ ಗ್ರಾಮಸ್ಥರು ಪ್ರತಿ ಮನೆಗೆ ಪ್ರತಿದಿನ 2 ಮನೆಯವರಂತೆ 25 ವರ್ಷದಿಂದ ಕಾಯ್ತಾ ಇದ್ದೀವಿ. ಒಳ್ಳೆ ರೀತಿಯಿಂದ ಬೆಳೆಸಿದ್ದೀವಿ. ಈಗ ಒಂದು ವಾರದಿಂದ ಈಚೆ ಕಡೆಗೆ ಅಕ್ರಮವಾಗಿ ಇಲ್ಲಿಗಲಿ ಈ ಅರಣ್ಯ ಮಾಫಿಯಾ ದಂಧೆಕೋರರು ಈ ರೀತಿ ಅರಣ್ಯ ಕಡಿದ್ಬಿಟ್ಟು ನಾಶ ಮಾಡಿದ್ದಾರೆ. ಅದಕ್ಕೆ ನಮ್ಮದು ಬಹಳಷ್ಟು ವಿರೋಧ ಇದೆ. ಸಂಬಂಧಪಟ್ಟ ಇಲಾಖೆಗೆ ಈಗ ಆಲ್ರೆಡಿ ತಿಳಿಸಿದ್ದೀವಿ. ಕನ್ಸರ್ವೇಟ್ರಿಗಿರ್ಬೋದು, ಅರಣ್ಯ ಮಂತ್ರಿಗಿರ್ಬೋದು, ಮಾನ್ಯ ಶಾಸಕರಿಗೆ ಎಲ್ಲರಿಗೂ ಲೆಟ್ರ್ ಮಾಡ್ತೀವಿ. ತಪ್ಪಿತಸ್ಥರಿಗೆ ಕೂಡಲೇ ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸ್ಬೇಕು ಅಂತ ಗ್ರಾಮದ ಪರವಾಗಿ ಒತ್ತಾಯ. ಅದಕ್ಕೆ ನಾನು ಇಲ್ಲಿ ತೋಟ ಇದೆ, ಅಲ್ಲಿ ಬಂದಾಗ ನೀರು ಬಿಡಕ್ ಬಂದೆ. ನೀರಿನ ಕರೆಂಟ್ ಬರೋ ಟೈಮಲ್ಲಿ ನಾವು ಇಲ್ಲಿ ಬಂದಾಗ ಒಂದೇ ಸಾರಿ 4-5 ಮಿಷಿನ್ ಕರು ಅಂತ ಸೌಂಡ್ ಬರ್ತಾ ಇತ್ತು. ಇಲ್ಲಿ ನಾವು ಸುಮ್ಮನೆ ಬಂದೆ, ಇಲ್ಲಿ ಯಾರು ಈ ಥರ ಇಲ್ಲಿ ಈಗ ಇದ್ರೊಳಗೆ 4-5 ಮಿಷಿನ್ ಹಚ್ಚಿ ಕೊಯ್ತಿದಾರಲ್ಲ ಅಂತೇಳಿ ಸಡನ್ಲಿ ಇಲ್ಲಿ ಬಂದಾಗ ನಾವು ಇಲ್ಲಿ ಮಾತಾಡೋ ಶಬ್ದ ಅವ್ರಿಗೂ ನಮಗೆ ಏನಂತ ಕೇಳ್ತಾರೆ. ನಾ ಯಾರು ಇಲ್ಲಿ ಯಾರು ಪಾರ್ಟಿ ಕೊಯ್ತಿದ್ದೀರಿ, ಯಾರ್ದಿದ್ದು, ಯಾವ ಇಲಾಖೆರ ಅಥವಾ ಯಾವ ಪಂಚಾಯತಿನ ಕೊಯ್ತಾ ಇದ್ದಾರಾ ಅಥವಾ ಯಾರೋ ವ್ಯಕ್ತಿಗೆ ಕೊಯ್ತಾ ಇದಾರೆ ಅಂತ ಕೇಳಿದೆ. ಅವರು 4 ಜನ ಇರೋರು ಮತ್ತು ರೇಜ್ ಮಾಡಿ ಕೊಯ್ಯಕ್ಕೆ ಹಿಡಿದ್ರು. ನೀನು ನಿಲ್ಲಿಸ್ತೀರ ಇಲ್ರಪ್ಪ ಅಂದೆ. ನಾನು ನಿಲ್ಲಿಸ್ತೀರ ಇಲ್ರಪ್ಪ ಅಲ್ಲಿ ಯಾಕಣ ಅಂತೇಳಿ 3 ಜನ ನಿಲ್ಲಿಸ್ಕೊಂಡು ಹತ್ತಿರ ಬಂದರು. ಮಿಷನ್ ಗುರು ಮಾಡ್ಕೊತ ಬಂದರು. ನೀವು ಹೊಡೆಯೋಕ್ಕೆ ನಾನು ಏನಿಲ್ಲ, ನೀವು ಹೊಡೆಯೋದಲ್ಲಿ ಬೇಡ, ಹಿಂಗೆ ಇಟ್ಟರೆ ಸಾಕು ನಾನು ಖಾಲಿ ಆಗಿಬಿಡ್ತೀನಿ ಎಂದೆ. ಮಿಷನ್ ಹಿಂಗೆ ಇಟ್ಟರೆ ಸಾಕು ನಾನು ಖಾಲಿ ಆಗ್ಬಿಡ್ತೀನಿ, ನೀನು ಭಾಳ ಹೊತ್ತಿಲ್ಲ, ಅದು ಇಂಪಾರ್ಟೆಂಟ್ ಅಲ್ಲ. ಇದು ಯಾರ್ದು ಪಾರ್ಟಿ, ಕೊಯ್ದಾರೆ ಯಾರು, ಕಟ್ ಮಾಡಕ್ಕೆ ಕೊಟ್ಟಾರೆ ಯಾರು, ಅದನ್ನು ಕೇಳಿದೆ. ಅದು ಒಂದು ಸ್ವಲ್ಪ ದೌರ್ಜನ್ಯ ಮಾಡಿದ್ರು ಅಷ್ಟೇ. ಆಮೇಲೆ ನಾನು ಗ್ರಾಮಸ್ಥರಿಗೆಲ್ಲ ವಿಷಯ ತಿಳಿಸಿದ್ದೆ. ಅದು ಅವನು ಶರತ್ ಅಂತೇಳಿ ಅವನು ತುಕಾರಾಮನು ಇವರು. ಅಷ್ಟರೊಳಗೆ ತುಕಾರಾಮಗೆ ಫೋನ್ ಹಚ್ಕೊಟ್ರು. ಇಲ್ಲ ನಮ್ಮ ಬಾಸ್ ಸಾವುಕಾರ ಮಾತಾಡ್ತಾರೆ ಅಂತ ನನಗೆ ಫೋನ್ ಹಚ್ಕೊಟ್ರು. ಕಡೆ ನಾನು ಯಾರು ಅಂದರು. ಇಲ್ಲ ನಾನು ರಾಮಕೃಷ್ಣ ಅಂದೆ. ಓ ರಾಮಕೃಷ್ಣನ ಎಲ್ಲಿದ್ದೀಯ ಅಂದರು. ನಾನು ಅಲ್ಲೇ ಇದ್ದೀನಿ ಅಂದೆ. ಅವ್ರು ಫೋನ್ ಕೊಟ್ಟ ಮೇಲೆ ಅಲ್ಲೇ ಇದ್ದೀನಿ ತಾನೆ, ಅವ್ರದ್ದೇ ಫೋನು, ಶರತ್ತನ ಫೋನು ಅಲ್ಲೇ ಇದೆ ಅಂತ ಹೇಳಿದ ತಕ್ಷಣ 1/4 ಗಂಟೆ ಅಲ್ಲೇ ಇರು, ನಿನ್ನ ಕೂವಕ್ಕೆ ಹೋಗ್ಬಿಡ, ನಾನು ಅಲ್ಲಿಗೆ ಬರ್ತೀನಿ ಅಂದರು. ಕಡೆಗೆ ಅಲ್ಲಿಗೆ ಬರೋಳಗೆ ನಮ್ಮ ಗ್ರಾಮಸ್ಥರೆಲ್ಲ ಇದ್ರು. ಅವರೆಲ್ಲ ಎಲ್ಲ ಸೇರಿ ಮಾತಾಡಿದ್ರು. ಏನು ತುಕಾರಾಮಣ್ಣ ಹಿಂಗೆ ಮಾಡಿದ, ನಿನ್ಗೆ ಇಷ್ಟು ಗೊತ್ತಾಗಲ್ವಾ, ನೀನು ಟಿಂಬರ್ ಜೊತೆ ಪಾಲಿಟಿಕ್ಸ್ ಮಾಡ್ತೀಯ, ಇಷ್ಟೊಂದು ಜನಪ್ರಿಯತೆ ಇದೆಯಾ, ಇಷ್ಟೊಂದು ನಿಮ್ಗೆ ಗೊತ್ತಾಗಲ್ಲ ಅಂತ ಕೇಳಿ. ಇಲ್ಲ ನನಗೆ ಅವರು ಜನರು ಹಿಂಗೆ ಅವರು ಬ್ರಾಹ್ಮಣ್ಸ್ ಹಿಂಗೆಲ್ಲ ಹೇಳಿದ್ರು, ನಂಗೆ ಗೊತ್ತಿಲ್ಲ, ಕಟ್ ಮಾಡಿಬಿಟ್ಟೆ, ಇಲ್ಲಿ ನಿಲ್ಲಿಸಿಬಿಡ್ತೀನಿ ಅಂತೇಳಿ ಅವ್ರು ಗುಡಿ ಚಪ್ರ ಕಿತ್ಕೊಂಡು ಕೊಟ್ಟರು. ಇಷ್ಟೇ ನಡೆದಿರ್ತೈತೆ.